ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಬರುತ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀನಿ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತಿನ ಒಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂತ ಅಂದರೆ ಪ್ರಾಫಿಟ್ ಶೇರ್. ಪ್ರಾಫಿಟ್ ಶೇರಿಂದ ಹೇಗೆ ಹಣ ಮಾಡೋದು, ನಾವು ಒಬ್ಬ ಹೊಸ ಯೂಟ್ಯೂಬರ್ ಆಗಿ ಹೇಗೆ ನಾವು ಸ್ಪಾನ್ಸರ್ಶಿಪ್ ಸಿಗೋದು. ಎಂತಕ್ಕಂತ ಅಂದ್ರೆ ಹೊಸ ಯೂಟ್ಯೂಬರ್ ಆಗಿ ತುಂಬ ಜನಕ್ಕೆ ಸ್ಪಾನ್ಸರ್ಶಿಪ್ ಸಿಗಲ್ಲ ಅಂತಲೇ ಹೇಳ್ಬೋದು. ಹೌದು, ಅದೆಂಗೆ ಸ್ಪಾನ್ಸರ್ಶಿಪ್ ಸಿಗೋದು, ಹೆಂಗೆ ಸ್ಪಾನ್ಸರ್ಶಿಪ್ ಪಡ್ಕೊಳ್ಳೋದು, ಆಮೇಲೆ ಪ್ಲಸ್ ಪ್ರಾಫಿಟ್ ಶೇರ್ ಹೇಗೆ ಮಾಡೋದು ಅಂತ ಪೂರ್ತಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಒಂದು ಸೆಕೆಂಡ್ ಸ್ಕಿಪ್ ಮಾಡಿದೆ, ಪೂರ್ತಿ ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಬನ್ನಿ ತಡ ಮಾಡಿದೆ ನಮ್ಮ ಒಂದು ಟಾಪಿಕ್ ಶುರು ಮಾಡೋದು. ಅದಕ್ಕಿಂತ ಮುಂಚೆ ಏನು ಮಾಡಿರೋ ಸ್ವರ ನಾನು ಒಂದು ಟೆಕ್ರೋ ಚಾನಲ್ ನೋಡ್ತಿರೋದು. ದಯವಿಟ್ಟು ಟೆಕ್ರೋ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರ ಒಳ್ಳೆ ವಿಡಿಯೋಸ್ ಆಗಲಿ ಒಳ್ಳೆ ಕಾಂಟೆಂಟ್ ಆಗಲಿ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತಡ ಮಾಡಿದೆ ನಮ್ಮ ಒಂದು ಟಾಪಿಕ್ನ ಶುರು ಮಾಡೋಣ. ಈಗ ಸಪೋಸ್ ಹೊಸ ಯೂಟ್ಯೂಬ್ ಚಾನಲ್ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ನೀವು ಸ್ಟಾರ್ಟ್ ಮಾಡಿದ್ದೀರಾ, ನೀವು 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಅವರ್ಸು ಕಂಪ್ಲೀಟ್ ಮಾಡಿಬಿಟ್ರಿ. ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡಿಬಿಟ್ರಿ. ನಿಮ್ಮ ಕಾಂಟೆಂಟ್ ಚೆನ್ನಾಗಿತ್ತು, ಅದಕ್ಕೆ ಬೇಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋಯ್ತು. ಈಗ ಏನಾಗುತ್ತೆ ಅಂತ ಅಂದರೆ, ಈಗ ನಮಗೆ ಸ್ಪಾನ್ಸರ್ಶಿಪ್ ಬೇಕಂತ ಅಂದರೆ ತುಂಬ ವೇ ನೀವು ಮಾಡ್ಬೋದು. ಈಗ ಸಪೋಸ್ ತುಂಬ ವೇ ಹೇಳ್ತಾ ಇದ್ದೀನಿ ನಿಮಗೆ, 3 ವೇ ಹೇಳ್ತೀನಿ. 3 ವೇಲೂ ಕೂಡ ಟ್ರೈ ಮಾಡ್ಬೋದು, ಬೇರೆ ಥರನೂ ವೇ ಕೂಡ ಹೊಂದಿರುವಂಥದ್ದು ಅಂತಲೇ ಹೇಳ್ಬೋದು. ಆದರೆ 3 ಮೇನ್ ವೇ ಹೇಳ್ತೀನಿ ನಿಮಗೆ. ಅದೇನಂತ ಅಂದರೆ ಮೊದಲೇ ಬಂದ್ಬಿಟ್ಟು ನನ್ನಂಥ ಗ್ಯಾಜೆಟ್ ರಿವ್ಯೂರ್ಸ್ ಯಾರ್ಯಾರಿದ್ದಾರೆ, ಅಮೆಝಾನ್ ಅವರ ಒಂದು ಅಫಿಲಿಯೇಟ್ ಮಾರ್ಕೆಟ್ ಶೇರಿಂಗ್ ನೀವು ಮಾಡಬೇಕಾಗುತ್ತೆ. ಹೇಗೆ ಅಂತ ಅಂದರೆ, ನೀವು ಹೋಗಿ ಮಾರ್ಕೆಟ್ ಶೇರಿಂಗ್ ಮಾಡಬೇಕು, ಅಸೋಸಿಯೇಷನ್ ಅವ್ರಿಗೆ ಜಾಯ್ನ್ ಆಗಬೇಕಂತಲೇ ಹೇಳ್ಬೋದು. ಅವಾಗ ಏನೇ ಒಂದು ಪ್ರಾಡಕ್ಟ್ ಬರಲಿ ಅವಾಗ ನಿಮಗೆ ಕೊಡ್ತಾರೆ ರಿವ್ಯೂ ಮಾಡೋಕ್ಕೆ. ಆವಾಗ ನೀವು ಚಿಕ್ಕ ಒಂದು ಏನೈತಲ್ಲ ಪ್ರಾಫಿಟ್ ಶೇರ ನೀವು ಪಡ್ಕೊಬೋದು. ಸ್ಪಾನ್ಸರ್ಶಿಪ್ ಕೂಡ ಆಗುತ್ತೆ ನಿಮಗೆ ಜೊತೆಗೂ. ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. ಈ ಥರ ಮಾಡ್ಬೋದು ನನ್ನಂಥ ಗ್ಯಾಜೆಟ್ ರಿವ್ಯೂರ್ಸ್ಗೆ. ಇದು ನನ್ನ ಸಜೆಷನ್ನು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಂತ ಅಂದರೆ ಫೈನಾನ್ಷಿಯಲ್ ಬಿಸ್ನೆಸ್. ಈಗ ಸಪೋಸ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾಡ್ತಾ ಇರ್ತೀರಾ ವಿಡಿಯೋ ಅಂತ ಅಂದ್ಕೊಳ್ಳಿ. ಈಗ ಫೈನಾನ್ಷಿಯಲ್ ಬಿಸ್ನೆಸ್ಸು, ಕ್ರೆಡಿಟ್ ಕಾರ್ಡ್ ಈ ಥರ ಇದೆ, ಈ ಥರ ಚೆನ್ನಾಗಿದೆ ಅಂತ ನೀವು ಹೇಳ್ತೀರ. ಈಗ ಅಗ್ರಿಕೇಟರ್ ಬಗ್ಗೆ ಮಾಡ್ತಾ ಇರ್ತೀರಿ. ಈಗ ಅಗ್ರಿಕೇಟರ್ ಅಂತ ಅಂದರೆ, ಈಗ ಸಪೋಸ್ ಈ ಥರ ಲೋನ್ ಆಗಿದೆ, ಈ ಥರ ಆಗಿದೆ ಲೋನು, ಈ ಥರ ಹೇಗೆ ಮಾಡೋದು, ಕ್ಯಾಶ್ ಪಡ್ಕೊಳ್ಳೋದು ಅಂತ ಹೇಳ್ತೀರಾ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ, ಅಗ್ರಿಕೇಟರ್ ಬಗ್ಗೆ. ಆಮೇಲೆ ಹೇಳ್ತೀರಾ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ. ಕ್ಲಿಕ್ ಕೊಟ್ಬಿಟ್ಟು ಆ ಒಂದು ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ ಅಥವಾ ಅಗ್ರಿಕೇಟರ್ ಆಗಲಿ ಕ್ಲಿಕ್ ಕೊಟ್ಬಿಟ್ಟು ಆವಾಗ ನೀವು ಹೋಗಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಈ ಕಾರ್ಡ್ ಪರ್ಚೇಸ್ ಮಾಡಿ ಅಂತ ನೀವು ಹೇಳಿರ್ತೀರ. ಇದರಿಂದ ಅಲ್ಲಿ ಪ್ರಾಫಿಟ್ ಇರುತ್ತೆ, ಪ್ರಾಫಿಟ್ ಶೇರ್. ಈ ಥರ 150 ರೂಪಾಯಿ 100 ರೂಪಾಯಿ ಕೊಡ್ತೀವಿ ಪ್ರಮೋಟ್ ಮಾಡಿದ್ರಿ ಅಂತ ಚಿಕ್ಕ ಪ್ರಾಫಿಟ್ ಶೇರು ನಿಮಗೆ ಸಿಗುತ್ತೆ. ಅವಾಗ ಈ ಥರ ಪ್ರಮೋಟ್ ಮಾಡಿದ್ರೆ ನೀವು ಈ ಥರ ಚಿಕ್ಕ ಪ್ರಾಫಿಟ್ ಶೇರ್ ನೀವು ಪಡ್ಕೊಬೋದು ಅಂತಲೇ ಹೇಳ್ಬೋದು. ಆದರೆ ಒಂದೇನಂತ ಅಂದರೆ ತುಂಬ ಬೆನಿಫಿಟ್ ಪಡ್ಕೊಬೋದು ಇದರಿಂದ. ಹೇಗೆ ಅಂತ ಅಂದರೆ, ಈಗ ಸಪೋಸ್ ನೀವು ಪ್ರಮೋಟ್ ಮಾಡ್ತೀರಿ, ಈ ಥರ ವಿಡಿಯೋ ಮಾಡ್ತೀರಾ, 4-5 ಜನರು ಏನೈತಲ್ಲ ಕಾರ್ಡ್ನ ಪರ್ಚೇಸ್ ಮಾಡಿದ್ದಾರೆ. ಈಗ ಅದು ಇಶ್ಯೂ ಆಗಿದೆ ಅಂತಲೇ ಹೇಳ್ಬೋದು, ಅವರಿಗೆ ಸಕ್ಸಸ್ಫುಲ್ ಆಗಿದೆ. ಇದರಿಂದ ಮ್ಯಾನೇಜಿಂಗ್ ಟೀಮ್ ಏನೈತಲ್ಲ ಅಗ್ರಿಕೇಟರ್ ಪ್ಲ್ಯಾಟ್ಫಾರ್ಮ್, ಅಗ್ರಿಕೇಟ್ರು ಇರ್ತಾರಲ್ಲ, ಮ್ಯಾನೇಜಿಂಗ್ ಟೀಮು ಹೋಗುತ್ತೆ ಈ ಒಂದು ಮೆಸೇಜು, ಈ ಒಂದು ಚಾನಲು ತುಂಬ ಹೆಲ್ಪ್ ಮಾಡ್ತಿದೆ ನಮಗೆ, ಇದರಿಂದ ತುಂಬ ಟ್ರಾಫಿಕ್ ಸಿಗ್ತಿದೆ ನಮಗೆ ಅಂತ ನಿಮಗೆ ಡೈರೆಕ್ಟಾಗಿ ಕಾಲ್ ಮಾಡ್ತಾರೆ. ಕೇಳ್ತಾರೆ ನಿಮಗೆ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಊಟ ಆಯಿತಾ, ಕಾಫಿ ಆಯ್ತಾ ಅಂತ ಈ ಥರ ನಿಮಗೆ ಕೇಳ್ತಾರೆ ಕ್ವಶನ್ಸು. ಮತ್ತು ಇನ್ನೊಂದು ಕೇಳ್ತಾರೆ, ನಿಮ್ಮ ಚಾನಲ್ ಆಡಿಯನ್ಸ್ ಹೇಗೆ ಬರ್ತಾರೆ, ಎಲ್ಲಿಂದ ಬರ್ತಾರೆ, ಲಿಂಕ್ ಎಲ್ಲಿ ಶೇರ್ ಮಾಡ್ತೀರಾ ಅಂತ ನೀವು ಹೇಳ್ಬೋದು. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಟೆಲಿಗ್ರಾಮಲ್ಲಿ ಇಂಥ ಒಂದು ಪ್ಲ್ಯಾಟ್ಫಾರ್ಮಲ್ಲೆಲ್ಲ ಲಿಂಕ್ ನಾನು ಶೇರ್ ಮಾಡ್ತೀನಿ. ಇಲ್ಲ ಅಂತ ಅಂದರೆ, ಸರ್ ನಾನು ಒಬ್ಬ ಯೂಟ್ಯೂಬರ್, ಈ ಥರ ನನ್ನ ಯೂಟ್ಯೂಬ್ ಚಾನಲ್ ಇದೆ, ನಾನು ನಿಮ್ಮ ಬಗ್ಗೆ ಪ್ರಮೋಟ್ ಮಾಡಿದ್ದೀನಿ ವಿಡಿಯೋದಲ್ಲಿ, ಆಮೇಲೆ ಪ್ಲಸ್ ನಾನು ವಿಡಿಯೋದಲ್ಲಿ ಲಿಂಕ್ ಹಾಕಿದ್ದೀನಿ ಅಷ್ಟೇ, ಜನರು ಹೋಗಿ ಅದನ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ಈ ಥರನೂ ಕೂಡ ನೀವು ಹೇಳ್ಬೋದು ಎರಡರಲ್ಲೂ. ಆವಾಗ ಏನು ಮಾಡ್ತಾರಂತ ಅಂದರೆ, ಓಕೆ. ಆದರೆ ಮುಂದೇನಂತ ಅಂದರೆ ನಿಮಗೆ 50-50 ಶೇರ್ ಸಿಗುತ್ತೆ. ಈ ಥರ ಮಾಡಿದ್ರೆ ನೀವು ಪ್ರಾಪರಾಗಿ ಕರೆಕ್ಟಾಗಿ ವರ್ಕ್ ಮಾಡಿದ್ರೆ ನಿಮಗೆ ತುಂಬ ಲಾಭ. ಒಂದು ಕಾರ್ಡು ಅಂದರೆ ಒಂದು ಕಾರ್ಡ್ ಸೇಲ್ ಮಾಡಿದ್ರೆ 2000, 3000, 4000 ಕೊಡ್ತೀನಿ ನಿಮಗೆ, ಈ ಥರ ನೀವು ಮಾಡಿದ್ರೆ. ಆಮೇಲೆ ರೆಫರಲ್ ಅಂದರೆ ಯಾರ್ಯಾರು ಪರ್ಚೇಸ್ ಮಾಡ್ತಾರೆ ಕಾರ್ಡು ಅದ್ರಿಗೂ ಕೂಡ ಎಕ್ಸ್ಟ್ರಾ ಬೋನಸ್ ನಿಮಗೆ ಕೊಡ್ತೀವಿ ಅಂತ ಹೇಳಿರ್ತಾರೆ. ಇದರಿಂದ ಅರ್ನಿಂಗ್ಸ್ ಜಾಸ್ತಿ ಆಯಿತು ನಿಮಗೆ, ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದ್ರ ಮುಂದೇನಂತ ಅಂದರೆ ಹೇಳಿರ್ತಾರೆ, ಈ ಥರ 10 ಕಾರ್ಡ್ ಕ್ಯಾಂಪೇನ್ ಇದೆ, ಈ ಥರ ಪ್ರಮೋಟ್ ಮಾಡಿ, ಆವಾಗ ನಿಮಗೆ 2,000-5,000 ರೂಪಾಯಿ ನಿಮಗೆ ಕೊಡ್ತೀವಿ ಅಂತ ಹೇಳಿರ್ತಾರೆ. ಪ್ರಮೋಟ್ ಮಾಡ್ತೀರಾ, 5 ಜನ ಆ ಒಂದು 10 ಕಾರ್ಡ್ ಪ್ಯಾಕ್ನ ಪರ್ಚೇಸ್ ಮಾಡಿರ್ತಾರೆ. ಇದರಿಂದ ಕಂಪನಿಯವ್ರು ನೋಡ್ತಾರೆ, ಇವರಿಂದ ಈ ಚಾನಲ್ ನಮಗೆ ತುಂಬ ಟ್ರಾಫಿಕ್ ಸಿಗ್ತೈತೆ ಅಂತ ಡೈರೆಕ್ಟಾಗಿ ನಿಮ್ಗೆ ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ. ಹೇಗೆ? ಮೇಲಿಂದ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮಗೆ. ಹೇಗೆ ಅಂತ ಅಂದರೆ, ಮುಂಚೆ ಹೇಳಿದ್ನಲ್ಲ, ಹೇಗೆ ನಿಮಗೆ ಆಡಿಯನ್ಸ್ ಸಿಗ್ತಿದೆ, ಎಲ್ಲಿಂದ ಆಡಿಯನ್ಸ್ ಸಿಗ್ತಿದೆ ಅಂತ ಈ ಥರ ಕ್ವಶನ್ ಕೇಳ್ತಾರೆ. ಮತ್ತು ಇನ್ನೊಂದು ನೆಕ್ಸ್ಟ್ ಬಂದ್ಬಿಟ್ಟು ಏನಂತ ಅಂದರೆ, ನಾವು ನಿಮಗೆ 50,000 ಕೊಡ್ತೀವಿ ನಿಮಗೆ ಪ್ರಮೋಟ್ ಮಾಡಿ ಈ ಥರ ಕಾರ್ಡ್ ಬಗ್ಗೆ ಎಲ್ಲ.
ಆವಾಗ ನಿಮಗೆ 50,000 ಕೊಡ್ತೀವಿ, ಪ್ಲಸ್ ಬೋನಸ್ ಕೂಡ ಕೊಡ್ತೀವಿ. ರೆಫರಲ್, ಯಾರ್ಯಾರು ರೆಫರಲ್ ಮಾಡ್ತಾರೆ ಅಥವಾ ಯಾರ್ಯಾರು ಪರ್ಚೇಸ್ ಮಾಡ್ತಾರೆ ಕಾರ್ಡ್ನ ಅಂತಾನು ಈ ಥರ ಹೇಳಿರ್ತಾರೆ. ಇಲ್ಲಿ ಬೆನಿಫಿಟ್ ಆಯಿತು ನಿಮಗೆ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ಇದು ತುಂಬ ಬೆನಿಫಿಟ್ಸ್. ಸ್ಪಾನ್ಸರ್ಶಿಪ್ ಕೂಡ ಸಿಕ್ತು ಕಂಪನಿಯಿಂದ, ಪ್ಲಸ್ ಪ್ರಾಫಿಟ್ ಶೇರ್ ಕೂಡ ಸಿಕ್ತು ನಿಮಗೆ. ಈ ಥರ ಬೆನಿಫಿಟ್ ಮಾಡ್ಕೊಬೋದು ನೀವು, ಮೈಂಡಲ್ಲಿ ಇಟ್ಕೊಳ್ಳಿ. ತುಂಬ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮೂರನೇ ಪಾಯಿಂಟ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್. ಯಾರು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತೀರಾ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅದೇನಂತ ಅಂದರೆ ಈಗ ಸಪೋಸ್ ಡಿಜಿಟಲ್ ಮಾರ್ಕೆಟ್ ಬಗ್ಗೆ ಮಾಡ್ತೀರಾ ನೀವು ಈ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ಹೇಳ್ತೀರಾ, ಈ ಡೊಮೇನ್ ಬಗ್ಗೆ, ಈ ಡೊಮೇನ್ ಯೂಸ್ ಮಾಡ್ತಾರೆ, ನೀವು ಕೂಡ ಯೂಸ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಕ್ಕ. ಈಗ ಸಪೋಸ್ ನೀವು ಹೋಸ್ಟಿಂಗರ್ ಬಗ್ಗೆ ಡೊಮೇನ್ ನೀವು ಪ್ರಮೋಟ್ ಮಾಡ್ತಿರೋ ವಿಡಿಯೋ ಅಂದರೆ ಹೇಳಿರ್ತೀರ, ಈ ಥರ ಹೋಗಿ ರೆಫರ್ ಆಗಿದ್ರಿಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಲಿಂಕ್ ಅಂತ, ಹೋಗಿ ತುಂಬ ಜನ 2-3 ಜನ ಹೋಗಿ ಪರ್ಚೇಸ್ ಮಾಡ್ತಾರದನ್ನ. ಇದರಿಂದ ಏನೈತಲ್ಲ ಹೋಸ್ಟಿಂಗರ್ ಅವರ ಏನೈತಲ್ಲ ಕಂಪನಿ ನೋಡ್ತಾರೆ ಇವರಿಂದ ಟ್ರಾಫಿಕ್ ಬರ್ತಿದೆ ಅಂತ, ಹೋಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮೇಲಿಂದ. ಅವಾಗ ಕೇಳ್ತಾರೆ ನಿಮಗೆ, ಇದರ ನೀವು ಮಾಡ್ತಾ ಇರಲ್ಲ, ನಾನು ನಿಮಗೆ 50,000ರಿಂದ 1,00,000 ರೂಪಾಯಿವರೆಗೂ ನಿಮಗೆ ಇನ್ಫ್ರಂಟ್ ಕ್ಯಾಶ್ ಕೂಡ ಕೊಟ್ಬಿಡ್ತೀವಿ ನಿಮಗೆ. ಆದರೆ ನಮ್ಗೇನು ಮಾಡ್ಬೇಕಂತ ಅಂದರೆ ಈಗ ಈ ಥರ ಡೊಮೇನ್ ಬಗ್ಗೆ ಎಲ್ಲ ನೀವು ಪ್ರಮೋಟ್ ಮಾಡಬೇಕು. ಈ ಥರ ಡೊಮೇನ್ ಯೂಸ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಪ್ರಮೋಟ್ ಮಾಡಬೇಕು. ಅವಾಗ ಇನ್ಫ್ರಂಟ್ ನಿಮಗೆ ಕ್ಯಾಶ್ ಕೊಡ್ತೀನಿ 50,000ರಿಂದ 1,00,000ವರೆಗೂ. ಇದು ತುಂಬ ಬೆನಿಫಿಟ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾರ್ಯಾರು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತೀರಾ. ಮೈಂಡಲ್ಲಿ ಇಟ್ಕೊಳ್ಳಿ, ಹೋಸ್ಟಿಂಗರ್ ಎನ್ನುವ ಒಂದು ಡೊಮೇನ್ ಆಗಲಿ ಬೇರೆ ಒಂದು ತುಂಬ ಡೊಮೇನ್ಸ್ ಎಲ್ಲ ಇರುತ್ತೆ, ಅದ್ರ ಬಗ್ಗೆ ಪ್ರಮೋಟ್ ಮಾಡಿದ್ರೆ ತುಂಬ ಜನರಿಂದ ರೆಸ್ಪಾನ್ಸ್ ಬಂದರೆ, ಚೆನ್ನಾಗಿ ಪರ್ಚೇಸ್ ಮಾಡಿರೋರು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ, ಆವಾಗ ಬೇಗ ಸ್ಪಾನ್ಸರ್ಶಿಪ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟು 3 ವೇ ಹೇಳ್ತಾನ, ಇಷ್ಟು 3 ವೇಲಿ ಯೂಸ್ ಮಾಡಿಕೊಂಡು ಸ್ಪಾನ್ಸರ್ಶಿಪ್ನ ಪಡ್ಕೊಬೋದು ನೀವು. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ಪೂರ್ತಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಯೂಟ್ಯೂಬ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ, ಯಾರು ಡೌಟ್ ಇದ್ದರೆ ಹೇಳಬೇಕಿದ್ರೆ ಕೆಳಗಡೆ ನಂಬರ್ ಹಾಕಿದ್ದೀನಿ. ಈ ನಂಬರ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ, 200% ನಿಮಗೆ ರಿಪ್ಲೈ ಮಾಡ್ತೀನಿ. ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಸತಿ ಹಾಕೊಂಡು ವಿಡಿಯೋ ನೋಡಿ. ಈ ಥರ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದು ಅಂದರೆ ಜಸ್ಟ್ ತುಂಬ ಸಿಂಪಲ್. ಅದೇಂಗಂದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.